ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ. ಬರ ಪರಿಹಾರ ಹಣದ 3ನೇ ಕಂತಿನ ಹಣದ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಏನು ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ, ಹಾಗೆ ಮೊದಲನೇ ಕಂತಿನ ಹಣ ಹಾಗೆ ಎರಡನೇ ಕಂತಿನ ಹಣ ಎಷ್ಟು ಬಂದಿದೆ ಬಂದಿಲ್ಲ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಈ ಒಂದು ವೆಬ್ಸೈಟ್ ಲಿಂಕಲ್ಲಿ parihara.karnataka.gov.in ಈ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ. ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆ ವರ್ಷನ ಆಯ್ಕೆ ಮಾಡ್ಕೋಬೇಕು, ಹಾಗೆ ನಿಮ್ಮ ಒಂದು ಋತು ಆಯ್ಕೆ ಮಾಡ್ಕೋಬೇಕು. ಹಾಗೆ ಅಲ್ಲಿ ನಿಮಗೆ ಒಂದು ಯಾವ ಒಂದು ಬರ ಪರಿಹಾರನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಒಂದು ಊರು ಯಾವ ಜಿಲ್ಲೆಗೆ ಸೇರುತ್ತೆ, ತಾಲೂಕಿಗೆ ಸೇರುತ್ತೆ, ಹಾಗೆ ಹೋಬ್ಳಿಗೆ ಸೇರುತ್ತೆ, ಹಾಗೆ ನಿಮ್ಮ ಒಂದು ಊರು ಯಾವುದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲೆ ನೀವು ಗೆಟ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾರಿಗೆಲ್ಲ ಹಣ ಬಂದಿದೆ ಅವರ ಒಂದು ಆಧಾರ್ ಕಾರ್ಡಿನ ಲಾಸ್ಟ್ 4 ಡಿಜಿಟ್ ನಂಬರ್, ಹಾಗೆ ಅವರ ಒಂದು ಎಂಟ್ರಿ ಐ ಡಿ ಏನಿರುತ್ತೆ ಅದು, ಅವರ ಹೆಸರು, ಅವರ ಒಂದು ಸರ್ವೆ ನಂಬರು, ಹಾಗೆ ಅವರು ಎಷ್ಟು ಇದಕ್ಕೆ ನೀವು ಮಾಡಿಸಿದ್ದಾರೆ ಒಂದು ಇದನ್ನು ತೋರಿಸ್ತಾ ಹೋಗುತ್ತೆ. ಇಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದೆ ಇಲ್ಲ ಅನ್ನೋದನ್ನ ಕೂಡ ಅಲ್ಲೇ ತೋರಿಸುತ್ತೆ. ಈಗ ಮೊದಲನೇ ಕಂತಿನ ಹಣದಲ್ಲಿ ಎಲ್ಲರಿಗೂ 2,000 ಹಣನ ಕೊಟ್ಟಿದ್ದಾರೆ. ಹಾಗೆ ಬಂದು 1,400 1,700 ಇದು ಬಂದು ಒಂದು ಚಿಕ್ಕ ಒಂದು ಬೇರೆ ಆಗಿರುವಂತಹ ಏನು ರಾಗಿ ಆಗಿರ್ಬೋದು ಈ ಥರ ಇರುವಂತಹ ಬೆಳೆಗಳಿಗೆ 1,400 1,700 ಈ ರೀತಿಯಾಗಿ ಆ ಒಂದು ಹೆಕ್ಟೇರು ಇದ್ರ ಮೇಲೆ ಕೊಟ್ಟಿದ್ದಾರೆ. ಹಾಗೆ ಎರಡನೇ ಕಂತಿನ ಹಣದಲ್ಲಿ ನಿಮ್ಮ ಒಂದು ಜಮೀನಿನ ಆಧಾರದ ಮೇಲೆ ಹಣನ ಕೊಟ್ಟಿದ್ದಾರೆ. 14,000 ಆಗಿರ್ಬೋದು, 13,000 ಈ ರೀತಿಯಾಗಿ ಬಂದಿದೆ. ಹಾಗೆ ಇಲ್ಲಿ ಬಂದಿರುವಂತಹ 3ನೇ ಕಂತಿನ ಹಣನಾಗಿ ಬಿಡುಗಡೆ ಮಾಡ್ತಾರೆ. ಈ ಒಂದು 3ನೇ ಕಂತಿನ ಹಣದಲ್ಲಿ ಯಾವ ರೀತಿ ಬಿಗ್ ಅಪ್ಡೇಟ್ ಅಂತ ಹೇಳಿದ್ರೆ, ಈ ಒಂದು ಹಣನ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ವರದಿಯನ್ನು ಕೊಟ್ಟಿದ್ದಾರೆ. ಈ ಸಲ ಬರುವಂತಹ ಹಣ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರನೇ ಕೊಡೋದು. ಯಾವುದೇ ಒಂದು ನೀರಾವರಿ ಯೋಜನೆ ಇರುವಂತಹ ರೈತರಿಗೆ ಸಿಗೋದಿಲ್ಲ. ಯಾರಿಗೆಲ್ಲ ಬರುತ್ತೆ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೋದು ಈ ಒಂದು ವೆಬ್ಸೈಟ್ ಲಿಂಕಲ್ಲಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.